ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಭಾಗ 92. ಚಿಕ್ಕಂದಿಂದಲೂ ಸ್ಯಾಮ್ ಪ್ರೀತಿಸಿದವನನ್ನು ಹಾಗೆ ಬಿಡಲು ಮನಸ್ಸಿಲ್ಲದೆ ಅವಳು ಪ್ರೀತಿಯಿಂದ ಅವನಿಗೆ ಮಣಿತಾಳೆ. ಸೌರಭ್ ಮೇಲಿನ ಕೋಪದಿಂದ ಹಾಗೆ ಅಕ್ಷತಾಳ ನೆನೆಸ್ಕೊಂಡು ಅವನು ಅವಳಲ್ಲಿ ಬೆರೆತು ಹೋಗ್ತಾನೆ. ಬೆಳಗ್ಗೆ ಎದ್ದಾಗ ತನ್ನ ಪಕ್ಕದಲ್ಲಿ ಬಟ್ಟೆ ಇಲ್ಲದೆ ಇರುವ ಸ್ಯಾಮ್ನನ್ನು ಮತ್ತು ತನ್ನನ್ನು ತಾನು ನೋಡ್ಕೊಳ್ತಾನೆ. ನಡೆದ ಘಟನೆ ನೆನಪಾಗ್ತಾ ಇದ್ದಂತೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಕೂಡಲೇ ಅವನು ಹೋಗಿ ಹಾಸಿಗೆಯಿಂದ ಇಳಿದು ತನ್ನ ಉಡುಪನ್ನು ಧರಿಸಿ ಸ್ಯಾಮ್ ಎದ್ದೇಳುವವರೆಗೆ ಅಲ್ಲೇ ಕಾಯ್ತಾ ಇರ್ತಾನೆ. ಅವಳು ಎದ್ದೇಳ್ತಾ ಇದ್ದಂತೆ ಸ್ಯಾಮ್ನನ್ನು ನೋಡಿ, ಸ್ಯಾಮ್, ನೀನು ಯಾಕೆ ನನ್ನನ್ನು ತಡೀಲಿಲ್ಲ? ನಾನು ನನ್ನ ಅಕ್ಷತಾಳನ್ನು ಬಿಟ್ಟು ಬೇರೆ ಯಾರನ್ನು ಕೂಡ ಆ ಸ್ಥಾನದಲ್ಲಿ ಊಹಿಸ್ಕೊಳ್ಳೋದಿಲ್ಲ ಎಂದು ನಿನಗೆ ಗೊತ್ತಿಲ್ವೇ? ಆದರೂ ಕೂಡ ಯಾಕೆ ನನ್ನೊಂದಿಗೆ ಹೀಗೆ ಮಾಡಿದೆ? ಅಂದರೆ ನೀನೇ ಬೇಕೆಂದು ಇದನ್ನು ಮಾಡಿದೀಯಾ? ಹೀಗೆ ಮಾಡಿ ನಾನು ಮಂಪರ್ನಲ್ಲಿ ಇರುವಾಗ ನನ್ನೊಂದಿಗೆ ಸೇರಿಕೊಂಡು ನನ್ನ ಜೀವನಕ್ಕೆ ಬರಲು ಪ್ರಯತ್ನಿಸ್ತಾ ಇದೆಯಾ ಎಂದು ಕೇಳ್ತಾನೆ ವಿಕ್ರಾಂತ್. ವಿಕ್ರಾಂತ್ನ ಮಾತುಗಳು ಅವಳ ಸೂಕ್ಷ್ಮ ಮನಸ್ಸಿಗೆ ಮುಳ್ಳಿನಂತೆ ಚುಚ್ಚುತ್ತಾ ಇದ್ವು. ಕಣ್ಣೀರು ಹೊರತುಪಡಿಸಿ ಸ್ಯಾಮ್ನ ಬಾಯಿಂದ ಮಾತು ಹೊರಬರಲೇ ಇಲ್ಲ. ಹೇಳು, ಇದೆಲ್ಲ ನೀನು ಯೋಜನೆಯ ಪ್ರಕಾರ ಮಾಡಿದೀಯಾ ಅಲ್ವೇ? ಹೀಗ್ಯಾಕೆ ಅಳ್ತಾ ಇದೀಯಾ? ಹೀಗೆ ಹತ್ತು ನನ್ನನ್ನು ಸಾಧಿಸಲು ನೋಡ್ತಾ ಇದೀಯಾ? ಇನ್ನೇನು ಇದೆ ತಾನೇ ನಿನ್ನ ಯೋಜನೆ? ಇದೊಂದೇನಾ? ಅಥವಾ ನಾವಿಬ್ಬರು ಹತ್ತಿರ ಇದ್ದಾಗ, ಅಂದರೆ ನಾನು ಮಂಪರ್ನಲ್ಲಿ ಇರುವಾಗ ಫೋಟೋ ತೆಗೆದು ಮನೆಯವರಿಗೆ ತೋರಿಸ್ತೇನೆ ಎಂದು ಬ್ಲ್ಯಾಕ್ ಮೇಲ್ ಮಾಡಿ ನನ್ನನ್ನು ಮದುವೆಯಾಗಲು ಬೆದರಿಸ್ತೀಯಾ? ಯೋಜನೆ ಮಾಡಿದ್ದು ಈಗ ಇದೇ ರೀತಿ ಹೊರಗಡೆ ಹೋಗಿ ತಾತನವರಿಗೆ ಹೇಳ್ತೀಯಾ? ಆಮೇಲೆ ಎಲ್ಲರ ಒತ್ತಾಯದ ಮೇರೆಗೆ ನನ್ನ ಜೀವನಕ್ಕೆ ನೀನು ಬರ್ತೀಯ ಅಷ್ಟೇ ತಾನೇ ಎಂದ ವಿಕ್ರಾಂತ್. ಬಾವ, ದಯವಿಟ್ಟು ದಯವಿಟ್ಟು ಹಾಗೆ ಹೇಳಬೇಡ. ನಾನು ನಿಮ್ಮನ್ನು ಮನಪೂರ್ವಕವಾಗಿ ಪ್ರೀತಿಸಿದ್ದೇನೆ. ನಿಮ್ಮ ಮನಸ್ಸಿನಲ್ಲಿ ಪ್ರೀತಿಯಿಂದ ನನಗೆ ಸ್ಥಾನ ಬೇಕು ಎಂದು ಬಯಸಿದೆ ಹೊರತು ಮೋಸ ಮಾಡಿ ನಿಮ್ಮ ಜೀವನಕ್ಕೆ ಬಲವಂತವಾಗಿ ಬರಲು ನಾನೆಂದೂ ಯೋಚಿಸಿಲ್ಲ. ನಾನು ಯೋಚಿಸೋದು ಇಲ್ಲ. ನೀನು ನಿಜವಾಗಿ ಯೋಚಿಸಿದ್ರು ಅದು ನಡೆದ ಕೆಲಸ ಸ್ಯಾಮ್. ನನ್ನ ಮನಸ್ಸಿನಲ್ಲಿ, ನನ್ನ ಜೀವನದಲ್ಲಿ ಯಾವಾಗಲೂ ಅಕ್ಷತ್ರ ಮಾತ್ರ ಇರ್ತಾಳೆ. ಬೇಡ ಎಂದು ನೀನು ಎಷ್ಟೇ ಪ್ರಯತ್ನಿಸಿದರೂ ಅದು ವ್ಯರ್ಥ ಪ್ರಯಾಸವೇ. ಒಂದು ವೇಳೆ ನೀನು ನಡೆದಿದ್ದನ್ನು ಮನೆಯವರಿಗೆ ಹೇಳಿ ನನ್ನನ್ನು ಬಲವಂತವಾಗಿ ಒಪ್ಪಿಸಿ ನನ್ನ ಜೀವನಕ್ಕೆ ನೀನು ಬರಲು ನೋಡಿದರೂ ಈ ಪ್ರಾಣವನ್ನು ಬಿಡ್ತೇನೆ ಹೊರತು ಅಕ್ಷತಾಳನ್ನು ಬಿಟ್ಟು ಆ ಸ್ಥಾನದಲ್ಲಿ ಬೇರೆ ಯಾರನ್ನು ಕೂಡ ನಾನು ಊಹಿಸ್ಕೊಳ್ಳಲಾರೆ ಎಂದು ತನ್ನ ಕಠಿಣ ಮಾತುಗಳಿಂದ ಅವಳ ಮನಸ್ಸನ್ನು ಸಂಪೂರ್ಣವಾಗಿ ಒಡೆದು ಅಕ್ಷತಾಳನ್ನು ಬಿಟ್ಟು ಬೇರೆ ಯಾರನ್ನು ತನ್ನ ಜೀವನಕ್ಕೆ ಬರಲು ಬಿಡೋದಿಲ್ಲ ಎಂದು ಸ್ಪಷ್ಟಪಡಿಸಿ ಆ ಕೋಣೆಯಿಂದ ಹೊರಬಂದ. ವಿಕ್ರಾಂತ್ ಸಾಮ್ಗೆ ಮನಸ್ಸು ಗೊತ್ತಿತ್ತು. ಚಿಕ್ಕಂದಿನಿಂದಲೂ ತಾನು ನೋವು ಅನುಭವಿಸಿರೋದು. ಎದುರಿನವರು ತನ್ನವರ ಸಂತೋಷವನ್ನು ಬಯಸುವ ಸ್ಯಾಮ್ ಮನೆಯವರು ಅವಳ ತಂಗಿ ಋಗ್ವೇದಾಳ ವಿಷಯದಲ್ಲಿ ಆದಂತೆ ಪ್ರಾಣವಾಗಿ ಪ್ರೀತಿಸಿದ ವಿಕ್ರಾಂತ್ನಿಗೆ ಕಷ್ಟ ಕೊಡಲಾರಳು ಎಂದು. ಅದಕ್ಕಾಗಿಯೇ ಕೊನೆಯದಾಗಿ ಪ್ರಾಣ ತೆಗೆದುಕೊಳ್ತೇನೆ ಎಂದು ಭಾವನಾತ್ಮಕವಾಗಿ ಹೇಳಿ ಹೊರಗಡೆ ಬಂದಿದ್ದ ಅವನು. ವಿಕ್ರಾಂತ್ ಹೊರಟೋದ ನಂತರ ಸ್ಯಾಮ್ ಅದೇ ಕೋಣೆಯಲ್ಲಿ ಅಳ್ತಾ ಕುಳಿತುಕೊಂಡ್ಳು. ಚಿಕ್ಕಂದಿನಿಂದಲೂ ನೋಡಿದ ಭಾವ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದು ಇದೇನಾ? ನನ್ನ ಪ್ರೀತಿಯಲ್ಲಿ ಭಾವನಿಗೆ ಪ್ರಾಮಾಣಿಕತೆ ಕಾಣಿಸಲೇ ಇಲ್ವೇ? ನಾನು ಸ್ವಾರ್ಥಿಯೇ? ಅದಕ್ಕಾಗಿಯೇ ಭಾವನ ಪ್ರೀತಿಯನ್ನು ನಾನು ಪಡೆಯಲು ಸಾಧ್ಯ ಆಗಲಿಲ್ವೇ ಎಂದು ಯೋಚನೆಗೆ ಜಾರಿದ್ಲು ಸ್ಯಾಮ್. ಹೀಗೆ ತನ್ನಲ್ಲಿ ತಾನೇ ಯೋಚಿಸುತ್ತಾ ವಿಕ್ರಾಂತ್, ಅಕ್ಷತಾ ಇಲ್ದಿದ್ರೆ ಸತ್ತು ಹೋಗ್ತೇನೆ ಹೊರತು ನಿನ್ನನ್ನು ಮಾತ್ರ ತನ್ನ ಜೀವನಕ್ಕೆ ಬರಲು ಬಿಡೋದಿಲ್ಲ ಎಂದು ಮಾತುಗಳನ್ನು ನೆನೆಸ್ಕೊಂಡು ವಿಕ್ರಾಂತ್ಗೆ ಅಕ್ಷತಾಳ ಮೇಲಿರುವ ಪ್ರೀತಿ ನಿಜವೇ ಇರಬಹುದು ಎಂದು ಅನಾವಶ್ಯಕವಾಗಿ ತಾನು ಅವರ ಮಧ್ಯೆ ಹೋಗ್ತಾ ಇದ್ದೇನೆ ಏನೋ ಎಂದು ಯೋಚಿಸಿ ತಾನು ಮಾಡಿದ್ದು ತಪ್ಪೇ ಇರಬಹುದು ಎಂಬ ನಿರ್ಧಾರಕ್ಕೆ ಬಂದಳು. ಅದು ತನಗೆ ವಿಕ್ರಾಂತ್ನಿಗೆ ಸಿಕ್ಕ ಸಿಹಿ ಉಡುಗೊರೆಯಾಗಿಯೇ ಉಳ್ಕೊಂಡ್ಬಿಡಲಿ ಎಂದು ತನ್ನಿಂದ ವಿಕ್ರಾಂತ್ ಎಂದಿಗೂ ಕೂಡ ತೊಂದರೆಗೆ ಒಳಗಾಗಬಾರ್ದು ಎಂದು, ಅದಕ್ಕಾಗಿಯೇ ತಾನು ಎಂದಿಗೂ ಅವರ ಮಧ್ಯೆ ನಡೆದಿದ್ದನ್ನು ಹೊರಗಡೆ ತಿಳಿಯಲು ಬಿಡಬಾರ್ದು ಅಂತ ಸ್ಯಾಮ್ ಆಗಲೇ ನಿರ್ಧರಿಸ್ಬಿಟ್ಲು. ಸ್ಯಾಮ್ ಸೌರಭ್ ಹೇಳಿದನೆಲ್ಲ ಕೇಳಿದ ಅಕ್ಷತಾ ಕಣ್ಗಳು ದೊಡ್ಡದು ಮಾಡಿ, ಇಷ್ಟೆಲ್ಲ ಆಯಿತಾ? ಚೀಚಿ, ಭಾವ ಸೌರಭ್ನ ತೀಕ್ಷ್ಣ ನೋಟಕ್ಕೆ ಸುಟ್ಟು ಹೋಗುವಂತೆ ಉಸಿರುಗಟ್ಟಿ ನಿಜವಾಗಿಯೂ ನನ್ನನ್ನು ಅಷ್ಟೊಂದು ಪ್ರೀತಿಸ್ತಾ ಇದ್ದಾನಾ ಎಂದು ಕೇಳ್ತಾಳೆ ಅಕ್ಷತಾ. ಹೌದು ಹೌದು, ಇವನೊಬ್ಬ ಮಜ್ನು ಪ್ರೇಮಿ.
ನೀನೊಬ್ಳು ಆ ನಾನು ಆಮೇಲೆ ಏನು ಎಂದು ಹೇಳಿ ಸೌರಭ್, ನಿನಗೆ ಅಷ್ಟೊಂದು ಕುತೂಹಲ ಯಾಕೆ? ನಾನು ಹೇಳೋದಿಲ್ಲ. ಏನು ಮಾಡ್ತೀಯಾ? ನಾಟಕವಾಡ್ತಾ ಇದ್ದೀಯಾ? ಹೇಳ್ದಿದ್ರೆ ಈಗ ನೀನು ಸಾಯ್ತೀಯಾ? ಹೆಚ್ಚು ಮಾಡಿದರೆ ಸಮಾಧಿ ಮಾಡ್ತೇನೆ. ಸುಮ್ಮನೆ ಇರು. ಆದರೂ ಮಜ್ನುಗೆ ಪ್ರೇಯಸಿಯಾಗಿದ್ದರೆ ಹಾಗೆ ಹೇಳಬೇಕು. ಆದರೆ ನೀನು ಈ ದುರಹಂಕಾರಿಯ ಹೆಂಡತಿ ಆದಮೇಲೆ ಮಜ್ನು ಪ್ರೇಯಸಿಯೊಂದಿಗೆ ನಿನಗೆ ಹೋಲಿಕೆ ಯಾಕೆ ಎಂದು ಗದರಿಸ್ತಾನೆ. ಅಕ್ಷತಾ ಆ ಮಾತಿಗೆ ತಾನು ಯಾವ ವಿಷಯದಲ್ಲಿ ಕುತೂಹಲ ತೋರಿಸ್ದೆ ಎಂದು ಅರ್ಥವಾಗಿ ತಕ್ಷಣ ತಲೆಯನ್ನು ತಗ್ಗಿಸ್ತಾಳೆ. ನೀನು ನಿನ್ನ ಬಗ್ಗೆ ನೋಡ್ಕೊ. ನಾನು ಆ ಮಜ್ನು ವಿಕ್ರಾಂತ್ನ ಮುಖವನ್ನು ಒಡೆದು ಅವನ ಮೂಳೆಗಳನ್ನು ಪುಡಿ ಪುಡಿ ಮಾಡಿ ಅವನ ಶವವನ್ನು ನಾಯಿಗಳಿಗೆ ಉಚಿತವಾಗಿ ಎಸೆದು ಬರ್ತೇನೆ ಎಂದ. ಅಕ್ಷತಾ ತಕ್ಷಣ ತಲೆ ಎತ್ತಿ ಆತುರದಿಂದ ಹೋಗ್ತಾ ಇದ್ದ ಸೌರಭ್ನ ಕೈಯನ್ನು ಹಿಡಿದು, ಸೌರಭ್ ಅವರೇ ನಿಲ್ಲಿ ಅಂದ್ಲು. ಹಿಂದಿರುಗಿ ನೋಡಿದ ಸೌರಭ್ ಅಕ್ಷತಾಳನ್ನು ಕೋಪದಿಂದ ನೋಡ್ತಾ, ಯಾಕೆ ನಿಲ್ಲಬೇಕು? ಅಬ್ಬಾ ಸೌರಭ್ ಅವರೇ, ಒಂದು ಬಾರಿ ನನ್ನ ಮಾತನ್ನು ಕೇಳಿ. ಇಲ್ಲಿವರೆಗೆ ಅಂದರೆ ಅವನನ್ನು ಕೊಂದರೂ ಕೂಡ ದೊಡ್ಡ ನಷ್ಟ ಏನು ಅನುಭವಿಸುವವರು ಯಾರೂ ಇರಲಿಲ್ಲ. ಆದರೆ ಈಗ ಸ್ಯಾಮ್ ಮಾತ್ರ ಅಲ್ಲ, ಅವಳ ಗರ್ಭದಲ್ಲಿ ಅವನ ಮಗು ಕೂಡ ಇದೆ. ಈಗ ನೀವು ಅವನನ್ನು ಕೊಂದರೆ ಸ್ಯಾಮ್ ಜೊತೆಗೆ ಆ ಚಿಕ್ಕ ಮಗು ಕೂಡ ಅನಾಥವಾಗಿಬಿಡುತ್ತೆ. ಒಂದು ಬಾರಿ ಯೋಚಿಸಿ ಸೌರಭ್ ಅವರೇ, ಅವನು ಬದುಕಿಲ್ದಿದ್ರೆ ಎಲ್ಲರೂ ಸ್ಯಾಮ್ಗೆ ಎಷ್ಟು ಮಾತುಗಳನ್ನು ಆಡ್ತಾರೆ. ಅಂದರೆ ಏನು ಹೇಳ್ತಾ ಇದೀಯ ಡಸ್ಕಿ? ನೀನು ಸ್ಯಾಮ್ ಆ ಗರ್ಭಧಾರಣೆಯನ್ನು ಒಪ್ಕೊಳ್ಬೇಕು ಅಂತೀಯಾ? ಆ ದರಿದ್ರ ಮಾಡಿದ ತಪ್ಪಿಗಾಗಿ ಈ ಹುಡುಗಿಗೆ ಜೀವನ ಪೂರ್ತಿ ಅವನನ್ನೇ ನೆನೆಸ್ಕೊಂಡು ಬದುಕಬೇಕು ಅಂತ ಹೇಳ್ತೀಯಾ? ಅಷ್ಟೊಂದು ಕರ್ಮ ಅವಳಿಗೆ ಏನಿದೆ? ದಯವಿಟ್ಟು ಸೌರಭ್ ಅವರೇ, ಅವಳಿಗಾಗಿ ಅಲ್ಲದೇ ಇದ್ದರೂ ಆ ಪುಟ್ಟ ಮಗುವಿಗಾಗಿ ಆದರೂ ಯೋಚಿಸಿ. ನಿನಗೆ ಹುಚ್ಚು ಹಿಡ್ದಿದೆಯಾ ಡಸ್ಕಿ? ನಾನು ಏನು ಹೇಳ್ತಾ ಇದ್ದೇನೆ ಎಂದು ಅರ್ಥ ಮಾಡ್ಕೊಳ್ದೆ ಮತ್ತೆ ಮತ್ತೆ ಪುಟ್ಟ ಮಗು ಅಂತೀಯಲ್ಲ. ಸೌರಭ್ ಏನು ಹೇಳ್ತಾ ಇದ್ದಾನೆ ಎಂದು ಅರ್ಥವಾಗದ ಅಕ್ಷತಾ ಆಶ್ಚರ್ಯದಿಂದ ನೋಡ್ತಾ, ಏನು ಹೇಳ್ತಾ ಇದ್ದೀರಿ ಸೌರಭ್ ಅವರೇ? ನನಗೆ ನಿಮ್ಮ ಮಾತು ಅರ್ಥ ಆಗಲಿಲ್ಲ. ಇದರಲ್ಲಿ ಅರ್ಥವಾಗದೇ ಇರಲು ಏನಿದೆ ಪಿಚ್ಚಿ ಡಸ್ಕಿ? ಅದೇನೋ ಮಂಪರ್ನಲ್ಲಿ ನಡೆದು ಹೋದಿದ್ದಕ್ಕೆ ಅನಾವಶ್ಯಕವಾಗಿ ಸ್ಯಾಮ್ ತನ್ನ ಜೀವನವನ್ನು ಹಾಳು ಮಾಡ್ಕೊಳ್ಬೇಕಾ? ನೀನು ಹಾಗಂತೀಯಾ? ಅವಳು ಗರ್ಭಪಾತ ಮಾಡಿಸ್ಕೊಳ್ತಾಳೆ. ಅವನೊಂದಿಗೆ ಅವಳು ಎಂದಿಗೂ ಸುಖವಾಗಿರಲು ಸಾಧ್ಯ ಇಲ್ಲ ಎಂದು ಸ್ಪಷ್ಟಪಡಿಸಿದ ಸೌರಭ್. ಸೌರಭ್ ಅವರೇ, ಏನು ಮಾತಾಡ್ತಾ ಇದ್ದೀರಿ ನೀವು? ಗರ್ಭಪಾತ ತಪ್ಪು, ಹಾಗೆ ಎಂದಿಗೂ ಮಾಡಬಾರ್ದು. ನನ್ನ ಗರ್ಭದಲ್ಲಿಯೂ ಕೂಡ ನಮ್ಮ ಮಗು ಇದೆ. ಮತ್ತೊಂದು ಮಗುವಿನ ಬಗ್ಗೆ ಹಾಗೆ ಮಾತಾಡೋದು ಮಾತ್ರ ಅಲ್ಲ, ಯೋಚಿಸೋದು ಕೂಡ ತಪ್ಪು. ತಪ್ಪು ಮಾತ್ರ ಅಲ್ಲ ಸೌರಭ್ ಅವರೇ, ಅದು ದೊಡ್ಡ ಪಾಪ ಕೂಡ ಅಂದ್ಲು. ಏನು ಪಾಪ? ಅವನು ಎಂದಾದರೂ ಸ್ಯಾಮ್ನ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ತಾನೆ ಎಂದು ನನಗಂತೂ ನಂಬಿಕೆ ಇಲ್ಲ. ಅಂತಹವನ ಬದಲಾವಣೆಗಾಗಿ ಜೀವನ ಪೂರ್ತಿ ಕಾಯ್ತಾ ಅನಾವಶ್ಯಕವಾಗಿ ತನ್ನ ಜೀವನವನ್ನು ಹಾಳು ಮಾಡ್ಕೊಳ್ಬೇಕು ಅಂತೀಯಾ? ಆ ಮಗುವನ್ನು ಅವಳು ಗರ್ಭದಲ್ಲಿ ಹೊತ್ತು ಆ ಮಗು ಹೊರಗಡೆ ಬಂದರೆ ಆಗ ಪಾಪ ಆಗುತ್ತೆ. ಅದು ಬೆಳೆಯುವಾಗ ತನ್ನ ತಂದೆಯ ಪ್ರೀತಿಯನ್ನು ಕಾಣದೇ ಇದ್ದರೆ ಆಗ ಆ ಮಗುವಿನ ಬಗ್ಗೆ ಪಾಪ ಅನ್ನಬೇಕಾಗುತ್ತೆ. ಹಾಗೆ ಆ ಮಗುವಿಗೆ ತಂದೆಯ ಪ್ರೀತಿ ಸಿಗದೆ ಶಾಲೆಯಲ್ಲಿ ತನ್ನ ಸ್ನೇಹಿತರೆಲ್ಲ ತಮ್ಮ ಡ್ಯಾಡಿ ಪ್ರೀತಿಯ ಬಗ್ಗೆ ಹೇಳ್ತಾ ಇರುವಾಗ ತನ್ನ ತಂದೆ ತನ್ನೊಂದಿಗೆ ಯಾಕೆ ಹಾಗೆ ಇಲ್ಲ ಎಂದು ತನ್ನೊಳಗೆ ಆ ಮಗು ತಾನೇ ಕುಗ್ಗಿ ನನ್ನಂತೆ ಬಂಧಗಳ ಮೇಲೆ ನಂಬಿಕೆ ಇಲ್ಲದೆ ಕೋಪದ ಮುಸುಕನ್ನು ಮುಖದ ಮೇಲೆ ಬಲವಂತವಾಗಿ ಹಾಕಿಕೊಂಡು ಜೀವನ ಪೂರ್ತಿ ತನ್ನೊಳಗಡೆ ತಾನೇ ನೋವು ಪಡ್ತಾನೆ. ಅದು ನಿಜವಾದ ಪಾಪ. ಅದಕ್ಕಾಗಿ ಇನ್ನೂ ರೂಪವನ್ನೇ ತಳೆದ ಒಂದು ಪುಟ್ಟ ಕನಲನ್ನು ನಾಶ ಮಾಡ್ತೀರಾ? ಹಾಗೆ ಮಾಡಿದರೆ ಸ್ಯಾಮ್ ಸಂತೋಷವಾಗಿರ್ತಾಳಾ? ಈಗ ನೋವು ಪಟ್ಟರೂ ಪರವಾಗಿಲ್ಲ ಡಸ್ಕಿ, ಆದರೆ ಭವಿಷ್ಯದಲ್ಲಿ ಮಾತ್ರ ಸ್ಯಾಮ್ ಖಂಡಿತ ಸಂತೋಷವಾಗಿ ಇರ್ತಾಳೆ. ಈಗ ಒಂದು ಬಾರಿ ಅಳ್ತಾಳೆ, ಆದರೆ ಇದರ ನಂತರ ಸ್ಯಾಮ್ನ ಜೀವನ ಯಾವಾಗಲೂ ಚೆನ್ನಾಗಿರುವಂತೆ ನಾನು ಮಾಡ್ತೇನೆ. ಅಷ್ಟೇ ಹೊರತು ಅನಾವಶ್ಯಕವಾಗಿ ನೀನು ಮಧ್ಯೆ ಪ್ರವೇಶಿಸಿ ಪಾಪ ಪುಣ್ಯ ಎಂದು ಮನಸ್ಸಿನಲ್ಲಿ ಹುಚ್ಚು ಆಲೋಚನೆಗಳನ್ನು ನನಗೆ ತರಬೇಡ. ದಯವಿಟ್ಟು ಸೌರಭ್ ಅವರೇ, ಆ ಮಾತು ಹೇಳಬೇಡಿ. ಅವಳಿಗೆ ಗರ್ಭಪಾತ ಆಗಲು ನಾನು ಬಿಡೋದಿಲ್ಲ, ನಾನು ಒಪ್ಪೋದಿಲ್ಲ. ಬೇಕಿದ್ರೆ ನಾನು ಸಹ ತಾತನೊಂದಿಗೆ ಮಾತನಾಡ್ತೇನೆ. ಹಾಗೆ ವಿಕ್ರಾಂತ್ ಹೇಗಿದ್ದಾನೆ ಎಂದು ತಾತನವರಿಗೆ ನಾನು ಕೂಡ ಹೇಳಿಬಿಡ್ತೇನೆ. ಸ್ಯಾಮ್ನೊಂದಿಗೆ ವಿಕ್ರಾಂತ್ನ ಮದುವೆ ಆಗುವಂತೆ ಮಾಡ್ತೇನೆ. ಅದಕ್ಕಾಗಿ ಬೇಕಿದ್ರೆ ನನ್ನ ಹೆಸರಿನಲ್ಲಿರುವ ಆಸ್ತಿಯನ್ನೆಲ್ಲ ನಾನು ವಿಕ್ರಾಂತ್ಗೆ ಬರೆದು ಕೊಡ್ತೇನೆ. ಆದ್ದರಿಂದ ಆಸ್ತಿಗೋಸ್ಕರವಾದರೂ
ಅವನು ಸ್ಯಾಮ್ನನ್ನು ತುಂಬಾ ಜಾಗರೂಕತೆಯಿಂದ ನೋಡ್ಕೊಳ್ತಾನೆ. ಅಕ್ಷತಾಳ ಮಾತುಗಳಿಗೆ ಸೌರಭ್ ಕೋಪದಿಂದ ಕೈನ ಎತ್ತಿ ಹೊಡೆಯಲು ಹೋಗಿ ಕಷ್ಟಪಟ್ಟು ಕೋಪವನ್ನು ನಿಯಂತ್ರಿಸ್ಕೊಳ್ತಾ, ನಿನಗೆ ಹುಚ್ಚು ಹಿಡ್ದಿದೆಯಾ? ಇಲ್ಲಿ ವಿಷಯ ಆಸ್ತಿಯಲ್ಲ. ಅವನು ಅವನು ನೀನು ಅಂದ್ಕೊಂಡಷ್ಟು ಒಳ್ಳೆಯವನು ಅಲ್ಲ. ಅವನು ಎಂದಿಗೂ ಸ್ಯಾಮ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲಾರ. ಸ್ಯಾಮ್ನನ್ನು ಪಡೆಯುವ ಅರ್ಹತೆ ಕೂಡ ಅವನಿಗೆ ಇಲ್ಲ. ಅವನೊಂದಿಗೆ ಸ್ಯಾಮ್ ಸುಖವಾಗಿರಲು ಸಾಧ್ಯವೇ ಇಲ್ಲ. ಇನ್ನೊಂದು ಬಾರಿ ಅವನೊಂದಿಗೆ ಸ್ಯಾಮ್ನನ್ನು ಸೇರಿಸುವ ಆಲೋಚನೆಯನ್ನು ಕೂಡ ನೀನು ಮಾಡಬೇಡ. ನಾನು ಹೊರಡ್ತೇನೆ. ನೀನು ಅನಾವಶ್ಯಕವಾಗಿ ಹಸ್ತಕ್ಷೇಪ ಮಾಡಲು ಹೋಗಿ ಮನೆಯಿಂದ ಕಾಲು ಹೊರಗಡೆ ಇಟ್ಟರೆ ನಿನ್ನ ಕಾಲು ಮುರಿತೇನೆ ಎಂದು ಗಂಭೀರವಾಗಿ ಎಚ್ಚರಿಕೆ ನೀಡಿ ಆವೇಶದಿಂದ ಹೊರಗಡೆ ಬಂದ ಸೌರಭ್ ಹೊರಗಡೆ ಹೋಗ್ತಾ ಇದ್ದಂತೆ ಅಕ್ಷತಾ ತಲೆ ಹಿಡಿದು ಅಲ್ಲೇ ಸ್ಯಾಮ್ ಪಕ್ಕದಲ್ಲಿ ಆತಂಕದಿಂದ ಕುಳಿತಳು. ಈಗ ಸ್ಯಾಮ್ ಮತ್ತು ವೇದ ಬಳಿ ಹೋಗೋಣ. ಸುಮನ್ ಮತ್ತು ವೇದ ಬಳಿ ಹೋಗೋಣ. ಪಾಪ ಮೊನ್ನೆ ತಾನೇ ಚುಂಬನದ ಸನ್ನಿವೇಶದಲ್ಲಿ ತಪ್ಪಿ ಹೋಗಿದ್ರು ಅಲ್ವಾ? ಹೇಗಿದ್ದಾರೆ ಎಂದು ಸ್ವಲ್ಪ ನೋಡ್ಕೊಂಡು ಬರೋಣ. ಜಾರ್ಕೊಂಡು ಹೋಗಿ ಅವನ ಮೇಲೆ ಬಿದ್ದರೆ ಅವನು ಹಾಸಿಗೆ ಮೇಲೆ ಬೀಳ್ತಾನೆ. ಪಾಪ ಅವಳ ತುಟಿಗಳು ಹೋಗಿ ಅವನ ಬಾಯಿಗೆ ಅಲ್ಲಲ್ಲ ತುಟಿಗೆ ತಾಗಿದ್ವು ಅಷ್ಟೇ. ಇನ್ನೇನು? ಮೊದಲೇ ಇವನಿಗೆ ಹಿಂದಿನ ದಿನ ತುಂಬ ಇಷ್ಟವಾದ ರಸಗುಲ್ಲ ರುಚಿ ಮತ್ತೆ ಸಿಕ್ಕಿದ್ದಲ್ಲದೆ ಈ ಬಾರಿ ಬೋನಸ್ ಆಗಿ ಮೃದುವಾದ ಹೂವಿನ ಬುಟ್ಟಿಯ ಮೇಲೆ ಬಿತ್ತು. ಮೊದಲೇ ಶರ್ಟ್ ಇಲ್ಲದೆ ಇದ್ದವನು 50 kgಯ ಟೆಡ್ಡಿ ಬೇರ್ನಂತಹ ಹುಡುಗಿಯ ಮೃದು ಸ್ಪರ್ಶಗಳು ಅವನ ಕಲ್ಲುಗಟ್ಟಿದ ದೇಹಕ್ಕೆ ನೇರವಾಗಿ ತಾಕ್ತಾ ಇದ್ದಂತೆ ದೇಹದಲ್ಲಿ ಬೇಡ ಅಂದರೂ ಕೂಡ ಕರೆಂಟ್ ಹರಿದು ಹಾರ್ಮೋನ್ಗಳೆಲ್ಲ ಒಂದೇ ಸಮನೆ ಗುಂಪುಗೂಡಿ ಅವನ ಮೇಲೆ ದಾಳಿ ಮಾಡಿ ಅವನ ಬುಡಕ್ಕೆ ಬೆಂಕಿ ಇಡಲು ಸಿದ್ಧವಾದವು. ಪಾಪ ಕುರಿಮರಿಯಂತಹ ಹುಡುಗನಿಗೆ ತನ್ನ ಹಾರ್ಮೋನ್ಗಳು ತನ್ನ ಮೋಸದ ಬುದ್ಧಿ ಸೇರಿ ತನ್ನ ಮೇಲೆ ಮಾಡ್ತಾ ಇರುವ ಪಿತೂರಿ ತಿಳಿಯದೆ ಆ ಪಿತೂರಿಗೆ ಬಲಿಪಶುವಾದ ವೇದ ಹೋಗಿ ಅವನ ಮೇಲೆ ಬಿದ್ದ ತಕ್ಷಣ ಎರಡೂ ಕೈಗಳಿಂದ ಅವಳ ಸ್ವಂಟವನ್ನು ಬಂಧಿಸಿ ಲಾಲಿಪಾಪ್ನಂತೆ ತುಟಿಗಳನ್ನು ಚೀಪಲು ಪ್ರಾರಂಭಿಸಿದನು ಆತುರದಿಂದ. ಈಗಾಗಲೇ ಹಿಂದಿನ ದಿನ ಚುಂಬನದ ಪರೀಕ್ಷೆ ಗೊತ್ತಾಗಿದ್ದರಿಂದ ಮೊದಲ ನಿಮಿಷ ಸ್ತಬ್ಧಿಸಿ, 2ನೇ ನಿಮಿಷ ಪ್ರತಿರೋಧಿಸಿ, ಹಾಗೆ 3ನೇ ನಿಮಿಷ ಶಾಂತವಾಗಿ, 4ನೇ ನಿಮಿಷ ಯೋಚಿಸಿ, 5ನೇ ನಿಮಿಷದಲ್ಲಿ ತನಗೆ ಅರಿವಿಲ್ಲದೆ ಸಹಕರಿಸುವ ಸಮಯಕ್ಕೆ ನೇರವಾಗಿ ಅವಳ ಸ್ವಂಟವನ್ನು ತಾಕಿದ ಅವನ ತಣ್ಣನೆಯ ಕೈಸ್ಪರ್ಶಕ್ಕೆ ಪ್ರಜ್ಞೆ ಬಂದು ಅವನಿಂದ ದೂರ ಸರಿಯಲು ನೋಡಿದಾಗ ಅವನ ಕೈಯಲ್ಲಿ ಸಿಕ್ಕಿಬಿದ್ದ ಅವಳ ನಾಜೂಕಾದ ಸೊಂಟ ಕೆಂಪು ಬಣ್ಣ ಬಳಿದುಕೊಂಡಿತು. ಒಂದು ಕಡೆ ಅವನ ಹಲ್ಲುಗಳ ಕೆಳಗಡೆ ನಲುಗಿದ ತುಟಿಗಳ ಉರಿ, ಮತ್ತೊಂದು ಕಡೆ ಅವನ ಕೈಗಳಲ್ಲಿ ಸಿಕ್ಕಿಬಿದ್ದ ಸೊಂಟದ ನೋವು. ಇವೆರಡೂ ಸೇರಿ ತನ್ನ ಕೋಪವನ್ನೆಲ್ಲ ತಿಳಿಸುವಂತೆ ಅವಳು ತನ್ನ ಮೊನಚಾದ ಉಗುರುಗಳಿಂದ ಅವನ ಎದೆಯನ್ನು ಚಿತ್ರಹಿಂಸೆ ಮಾಡಿಬಿಟ್ಲು. ಬೆದರಿಕೆಗೆ ಅವಳ ತುಟಿಗಳನ್ನು ಬಿಟ್ಟು, ಹಾ ಎಲ್ಲೇ ಇದೇನು? ನೀನು ಮನುಷ್ಯಳೇನಾ? ರಾಕ್ಷಸಿಯಂತೆ ಉಗುರಿನಿಂದ ಕೆರೆಯೋದು ಯಾಕೆ ಎಂದನು ತನ್ನ ಎದೆಯನ್ನು ಸೌಮ್ಯವಾಗಿ ಸವರಿಸ್ಕೊಳ್ತಾ. ಇನ್ನೇನು? ಆ ಹುಡುಗಿ ತಟ್ಟನೆ ಎದ್ದು ಅವನ ಹೊಟ್ಟೆಯ ಮೇಲೆ ಒಂದು ಕಾಲಿಟ್ಟು ಕುಳಿತು ತಾನು ತಲೆ ತಿರುಗಿಸದೆ ಒಂದು ಕೈಯಿಂದ ಅವನ ಕೂದಲನ್ನು ಹಿಡಿದು, ಮತ್ತು ಇದೇನು ದೊನ್ನಪೊತ್ತು ಎಮ್ಮೆ ಎಂದು ತನ್ನ ಟಾಪ್ ಸ್ವಲ್ಪ ಮೇಲೆತ್ತಿ ಕೆಂಪು ಬಣ್ಣ ಬಳಿದುಕೊಂಡಿರುವ ತನ್ನ ಸ್ವಂಟವನ್ನು ತೋರಿಸಿ ಕೇಳಿದ್ಲು ವೇದ ತೋರಿಸಿದ ಕಡೆ ಕಣ್ಣು ತಿರುಗಿಸಿದ ಸುಮನ್ಗೆ ಬಿಳಿಯಾಗಿ ಒಂದು ಸಿಹಿ ತಿಂಡಿಯಂತೆ ಇರುವ ಹುಡುಗಿಯ ಸೊಂಟದ ಮೇಲೆ ಸುಮನ್ನ ಕೈ ಬೆರಳುಗಳು ಗುರುತು ಸಹಿತ ಬಿದ್ದು ಕೆಂಪಾಗಿ ಕಾಣಿಸ್ತಾ ಇದ್ದಂತೆ ಅಯ್ಯೋ ಅಚ್ಚೊಚ್ಚೋ ಎಂದು ಕರುಣೆ ಮುಖ ಮಾಡಿ, ಸಾರಿ ವೇದ ಎಂದನು ಸುಮನ್. ಮಾಡಬೇಕಾದನ್ನೆಲ್ಲ ಮಾಡಿ ಸಾರಿ ಯಾಕೆ? ನೀನು ಮನುಷ್ಯನಂತೆ ಇದೆಯಾ? ಈ ರೀತಿ ಹಿಂಡುವುದು ಯಾಕೆ? ಇದು ನನ್ನ ಸ್ವಂಟ ಅಂದ್ಕೊಂಡ್ಯಾ ಅಥವಾ ಪರೋಟಕ್ಕಾಗಿ ನೆನೆಸಿದ ಹಿಟ್ಟು ಅಂದ್ಕೊಂಡ್ಯಾ? ನೀನು ಯಾವ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದೀಯಾ ಎಂದು ಆವೇಶದಿಂದ ಕೂಗ್ತಾ ಇದ್ದಾಗ ತನ್ನ ಆವೇಶಕ್ಕೆ ಆಯಾಸ ಸೇರಿ ಹೃದಯ ಜೋರಾಗಿ ಬಡ್ಕೊಳ್ತಾ ಇದ್ದಾಗ ಅಲ್ಲಿ ಬಿದ್ದಿತು ಇವನ ನೋಟ. ಇನ್ನೇನು ಕೂಗಿ ಕೂಗಿ ಸುಸ್ತಾದ ವೇದ ಅವರಿಂದ ಯಾವುದೇ ಪ್ರತಿಕ್ರಿಯೆ ಸಿಗದೇ ಇದ್ದಿದ್ದಕ್ಕೆ ಸಿಟ್ಟಿನಿಂದ ಸುಮ್ಮನ ಕಡೆ ನೋಡಿದಾಗ ತನ್ನ ನೋಟ ಎಲ್ಲಿದೆ ಎಂದು ಗಮನಿಸಿ ಮತ್ತೆ ರಕ್ತದೊತ್ತಡದ ಮಾಪಕ ಸ್ಫೋಟಗೊಳ್ಳುವ ಮಟ್ಟಿಗೆ ಮೇಲೆ ಎದ್ದು ಅಲ್ಲೇ ಅಲ್ಲೇ ಮೋಟು ಕತ್ತೆ ಏನು ನೋಡ್ತಾ ಇದ್ದೀಯಾ? ನಾನು ಇಲ್ಲಿ ಎಷ್ಟೊಂದು ಬೈತಾ ಇದ್ರು ನಾಚಿಕೆ ಇಲ್ಲದೆ ಮತ್ತೆ ಆ ನೋಟ ಯಾಕೆ
ಎಂದು ಸುಮನ್ ಕಣ್ಣುಗಳಿಗೆ ತನ್ನ ಅಂಗೈಯನ್ನು ಅಡವಿಟ್ಟು ಅವನ ಮೇಲಿಂದ ಏಳಲು ನೋಡಿದಾಗ ಸುಮನ್ ಹಾಗೆ ಮಾಡಲು ಬಿಡದೆ ಮತ್ತೆ ಅವಳ ಸೊಂಟ ಸುತ್ತ ಕೈ ಹಾಕಿ ತನ್ನ ಮೇಲೆ ಎಳೆದುಕೊಂಡನು ಒಂದೇ ಸಮನೆ. ಈ ಬಾರಿ ಸಂಪೂರ್ಣ ಪ್ರಜ್ಞೆಯಲ್ಲಿಯೇ ತನ್ನ ಮೇಲೆ ವಾಲಿದ ವೇದ ಆಘಾತದಲ್ಲೇ ಇರ್ತಾಳೆ. ಸುಮನ್ ಮಾತ್ರ ಅವಳ ಕೆನ್ನೆಯ ಮೇಲೆ ಅಂಗೈನ ಇಟ್ಟು ಸೌಮ್ಯವಾಗಿ ಸವರಿ ಅವನ ಹಲ್ಲಿನ ಗುರುತಿಗೆ ಕೆಂಪಾದ ತುಟಿಗಳನ್ನು ತನ್ನ ಹೆಬ್ಬೆರಳಿನಿಂದ ಒರೆಸುತ್ತಾ ಸಾರಿ ವೇದ ಎಂದನು ಉದ್ದೇಶಪೂರ್ವಕವಾಗಿ, ತುಂಬ ಗಂಭೀರ ಧ್ವನಿಯಲ್ಲಿ. ಅವನ ಧ್ವನಿಯಲ್ಲಿನ ಗಂಭೀರತೆಗೆ ಅವಳ ಎದೆಯಲ್ಲಿ ಮತ್ತೆ ತಳಮಳ ಉಂಟಾಗಿ ನಡುಗ್ತಾ ಇದ್ದ ತುಟಿಗಳಿಂದ ಸುಮನ್ ಬಿಡು ಅನ್ನಲು ತಡಬಡಾಯಿಸುತ್ತಾ. ಸುಮನ್ ಅವಳ ಕಣ್ಣುಗಳೊಳಗಡೆ ನೇರವಾಗಿ ನೋಡ್ತಾ ತನಗೆ ಅತ್ಯಂತ ಹತ್ತಿರವಿದ್ದ ಅವಳ ಮುಖದ ಭಾವನೆಗಳನ್ನು ಓದಲು ಪ್ರಯತ್ನಿಸ್ತಾ ಮುಂದೆ ಬೀಳ್ತಾ ಇದ್ದ ಕೂದಲಿನ ಕಿವಿಯ ಹಿಂದೆ ಸರಿಪಡಿಸಿ ಅಲ್ಲೇ ಕಿವಿಯ ಬಳಿ ತನ್ನ ತುಟಿಗಳನ್ನು ಸೇರಿಸಿ, ವೇದ ದಯವಿಟ್ಟು ಕೇಳು, ಗಾಬರಿಯಾಗಬೇಡ ಎಂದನು ಗಂಭೀರವಾಗಿ. ಸರಿ, ಹಾಗೆ ಹೇಳುವಾಗ ಅವನ ಒದ್ದೆ ತುಟಿಗಳು ಅವಳ ಕಿವಿ ಮಡಿಲಿಗೆ ತಾಕ್ತಾ ಇದ್ರೆ ಒರಟಾದ ಮೀಸೆ ಆ ಜಾಗದಲ್ಲಿ ಕಚಗಿಲಿ ಮಾಡ್ತಾ ಕಿಡಿಗೇಡಿತನ ತೋರಿಸ್ತಾ ಇತ್ತು. ಸುಮ್ಮನ ಬೆಚ್ಚಗಿನ ಉಸಿರು ನೇರವಾಗಿ ಅವಳ ಮೆದುಳಿನ ಪದರಗಳಿಗೆ ತಲುಪಿ ಮನಸ್ಸಿನಲ್ಲಿ ತಳಮಳ ಉಂಟು ಮಾಡಿ ಹೃದಯ ಬಡಿತ ದ್ವಿಗುಣವಾಗ್ತಾ ಇದ್ದಂತೆ ಅವನ ಮಾತು ಮಂತ್ರದಂತೆ ಕೆಲಸ ಮಾಡಿ ಆ ಹುಡುಗಿ ಪ್ರತಿರೋಧಿಸಿರುವುದನ್ನು ನಿಲ್ಲಿಸಿದ್ಲು. ಅವಳ ಚಲನೆಗಳಲ್ಲಿ ವೇಗ ಕಡಿಮೆಯಾಗಿ ಉಸಿರಾಟ ಸುಧಾರಿಸಿದ ಮೇಲೆ ಅರ್ಥವಾದ ನಂತರ ನಿಧಾನವಾಗಿ ಅಲ್ಲಿಂದ ತುಟಿಗಳನ್ನು ಪಕ್ಕಕ್ಕೆ ಸರಿಸಿ ತನ್ನ ಎದುರಿಗೆ ಅವಳ ತಲೆಯನ್ನು ತಂದು ಅವಳ ಕಣ್ಣುಗಳೊಳಗಡೆ ನೋಡ್ತಾ, ವೇದ ನನ್ನ ಕಣ್ಣುಗಳೊಳಗಡೆ ನೋಡು ಮತ್ತು ನಿನ್ನ ಹೃದಯದಿಂದ ನನ್ನ ಹೃದಯದ ಭಾವನೆಗಳನ್ನು ಕೇಳು. ನನ್ನ ಜೀವನದಲ್ಲಿ ನನಗೆ ಇಷ್ಟು ಹತ್ತಿರ ಬಂದ ಮೊದಲ ಹುಡುಗಿ ನೀನು. ಒಪ್ಕೊಳ್ತೇನೆ, ನನಗೆ ಅಕ್ಷತಾ ಮೇಲೆ ಒಂದು ಸಮಯದಲ್ಲಿ ಕ್ರಶ್ ಫೀಲಿಂಗ್ ಇತ್ತು. ಸುಮನ್ ಹಾಗೆ ಹೇಳ್ತಾ ಇದ್ದಂತೆ ವೇದಾಳ ನೋಟ ತುಂಬ ತೀಕ್ಷ್ಣವಾಗಿ ಸುಮನ್ನ ಮೇಲೆ ಬಿದ್ದಿತು. ವೇದಾಳ ನೋಟಕ್ಕೆ ತಡಬಡಾಯಿಸುತ್ತಾ, ದಯವಿಟ್ಟು ವೇದ ಹಾಗೆ ಕೋಪದಿಂದ ನೋಡಬೇಡ, ನಾನು ಹೇಳೋದನ್ನು ಸಂಪೂರ್ಣವಾಗಿ ನೀನು ಕೇಳು. ನಾನು ಅಕ್ಷತಾ ಅತ್ತಿಗೆ ಮೇಲೆ ಕ್ರಶ್ ಫೀಲಿಂಗ್ಸ್ನ ಇಟ್ಕೊಂಡಿದ್ದು ತಪ್ಪು, ಆದರೆ ಅದು ಪ್ರೀತಿಯಲ್ಲ, ಕೇವಲ ಆಕರ್ಷಣೆ ಎಂದು ಸೌರಭ್ ಅಣ್ಣನ ಮೇಲಿನ ಹಠದಿಂದ ಆ ಆಕರ್ಷಣೆಯನ್ನು ಪ್ರೀತಿ ಅಂದ್ಕೊಂಡೆ ಎಂದು ಆಮೇಲೆ ಅರ್ಥ ಆಯಿತು. ನನಗೆ ಗೊತ್ತೇ ವೇದ, ನಾನು ನಿನ್ನ ಬಿಟ್ಟು ಬೇರೆ ಹುಡುಗಿಯನ್ನು ಇಷ್ಟು ಹತ್ತಿರವಾಗಿ ಸ್ಪರ್ಶಿಸಿಲ್ಲ. ನಿನ್ನ ಬಳಿ ಬಂದಾಗ ಯಾಕೆ ಅಂತ ನನಗೆ ಗೊತ್ತಿಲ್ಲ. ನನ್ನ ಮನಸ್ಸು ನನ್ನ ನಿಯಂತ್ರಣದಲ್ಲಿ ಇರೋದೇ ಇಲ್ಲ. ಐ ಥಿಂಕ್ ಐ ಮೀನ್ ಲವ್ ವಿತ್ ಯು ವೇದ. ಇದೇನು ನಮ್ಮಿಬ್ಬರ ಪರಿಚಯ ಕೇವಲ ಕೆಲವು ತಿಂಗಳ ಹಿಂದೆ ತಾನೇ, ಅಷ್ಟರಲ್ಲೇ ಪ್ರೀತಿಯೇ ಹೇಗೆ ಎಂದು ನೀನು ಅಂದ್ಕೊಳ್ಬಹುದು. ಹೌದು, ನಿನ್ನ ಮಾತು ಸರಿ, ನಮ್ಮ ಪರಿಚಯ ಸ್ವಲ್ಪ ಸಮಯ ಇದ್ದೆ ಅಷ್ಟೇ ಅಲ್ಲದೆ ನಾವಿಬ್ಬರು ಭೇಟಿಯಾಗಿದ್ದು ಕೇವಲ ಕೈ ಬೆರಳುಗಳ ಮೇಲೆ ಎಣಿಸುವಷ್ಟು ಬಾರಿ ಮಾತ್ರವೇ. ಆದರೆ ಹೇಳ್ತಾರೆ ಅಲ್ವೇ, ಲವ್ ಅಟ್ ಫಸ್ಟ್ ಸೈಟ್ ಅಂತ. ಬಹುಶಃ ನನ್ನಲ್ಲಿ ನಿನ್ನ ಮೇಲೆ ಹುಟ್ಟಿದ ಪ್ರೀತಿ ಅದೇ ಇರಬಹುದು. ಇಷ್ಟು ಬೇಗ ಹುಟ್ಟಿದ ಪ್ರೀತಿ ಜೀವನ ಪೂರ್ತಿ ಉಳಿಯುತ್ತದೆಯಾ ಎಂದು ಅನುಮಾನ ಪಡಬೇಡ ವೇದ. ನನ್ನ ಎದೆಯಲ್ಲಿ ಪ್ರಾಣ ಇರೋವರೆಗೂ ಈ ಪ್ರಾಣಕ್ಕೆ ಆಯಸ್ಸು ನಿನ್ನ ಮೇಲೆ, ನಿನ್ನ ಪ್ರೀತಿ ಈ ಜೀವನಕ್ಕೆ ಜೊತೆ, ನಿನ್ನ ಸಾಮೀಪ್ಯ. ಸಾರಿ, ನನಗೆ ಕಾವ್ಯಾತ್ಮಕವಾಗಿ ಹೇಳಲು ಬರೋದಿಲ್ಲ ವೇದ, ಆದರೆ ನನ್ನ ಎಲ್ಲ ಭಾವನೆಗಳನ್ನು ಒಗ್ಗೂಡಿಸಿ ಒಂದೇ ಮಾತಿನಲ್ಲಿ ನಿನಗೆ ಹೇಳ್ತಾ ಇದ್ದೇನೆ, ಐ ಲವ್ ಯು ವೇದ, ಐ ಲವ್ ಯು ಫಾರ್ ಎವರ್ ಎಂದು ಹೇಳಿ ತನ್ನ ಹತ್ತಿರವಿದ್ದ ಗುಲಾಬಿ ತುಟಿಗಳ ಮೇಲೆ ಚಿಕ್ಕ ಮುತ್ತನ್ನು ಇಟ್ಟು ಅವಳನ್ನು ಹಾಗೆ ಬಿಟ್ಟನು.